ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ ಹಸಿ ಮೆಣಸಿನ್ಕಾಯಿ ಒಳಗೆ ಬಂದಂಥ ಪಾಡಗಾಯಿ ಆರಿಸ್ಕೊಂಡು ಗೊಡ್ಡ ಖಾರ ಮಾಡೀನಿ. ಏನು ರುಚಿ ಅಂತೀರಿ! ಖಡಕ್ ರೊಟ್ಟಿಗೆ, ಬಿಸಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ಇದೊಂದು ಚಟ್ನಿ ಇದ್ದುಬಿಟ್ರೆ ಇದಕ್ಕೆ ಬೆಣ್ಣೆ ಅಥವಾ ಎಣ್ಣೆ ಹಾಕ್ಕೊಂಡು ಸೈಡ್ಗೆ ಈರುಳ್ಳಿ ಕಡ್ಕೊಂಡು ತಿಂದ್ರೆ 4 ರೊಟ್ಟಿ ಸುಮ್ಮನೆ ಹೋಗ್ತಾವೆ. ಹಣಗಾಯಿ ಚಟ್ನಿ ಮಾಡೀವಿ, ಹಸಿಕಾಯಿ ಚಟ್ನಿ ಮಾಡ್ತೇವೆ. ಇದು ಪಾಡಗಾಯಿ ಚಟ್ನಿ ನೋಡ್ರಿ. ಇತ್ಲಾಗ ಹಣ್ಣು ಅಲ್ಲ, ಇತ್ಲಾಗ ಕಾಯಿನೂ ಅಲ್ಲ, ಡೋರೆ ಅಂತೀವಲ್ಲ, ಡೋರ್ಗಾಯಿ ಅದು. ಒಂದು ಹಿಡಿ ಬಂದಿದ್ದು ಮೆಣಸಿನ್ಕಾಯಿ ಒಳಗೆ ಒಂದು ತೆಗೆದಿಟ್ಟಿದ್ನಿ, ತೊಳೆದು ಅವನಿಗೆ ಹುರ್ಕೋತೇನೆ. ಎಣ್ಣೆ ಹಾಕಿ ಚಲೋ ಹೊತ್ನಂಗೆ ಹುರಿಬೇಕು. ಇವನ್ನ ಫುಲ್ ಬ್ಲ್ಯಾಕ್ ಸ್ಪಾಟ್ ಬರ್ಬೇಕು ಮೇಲೆ. ಹಂಗೆ ಹುರಿದ್ರೆ ರುಚಿ ಆಗ್ತದೆ ಇದು ಖಾರ. ಇವು ಭಾಳ ಉದ್ದದವು, ಮುರಿದು ಬಿಡ್ತಾನೆ, ಮುರಿದು ಹಾಕ್ತಾನೆ. ಒಂದ್ರಾಗ 2 ಮಾಡಿ ಹಾಕ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚಂದ ಹುರ್ಕೋತಾನೆ. ಇವನ್ನ ಹುರಿಯೋದ್ರಾಗ ಚಟ್ನಿ ರುಚಿ ಇರೋದು. ಅರ್ಧಂಬರ್ಧ ಹುರಿದ್ರೆ ಹಸಿ ಸ್ಮೆಲ್ ಬರ್ತೈತಿ. ಚಲೋ ಹೊತ್ನಂಗೆ ಹುರಿಬೇಕಿದ್ನ. ಬಿಸಿ ರೊಟ್ಟಿಗೆ ತಿನ್ನಿರಿ, ಚಪಾತಿಗೆ ತಿನ್ನಿರಿ, ಸುಡ ಅನ್ನಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಹಾಕ್ಕೊಂಡು ತುಪ್ಪಾರ ಎಣ್ಣೀರ ಹಾಕ್ಕೊಂಡು ಉಣ್ರಿ. ಸೂಪರಾಗಿರ್ತದೆ. ಒಂದು ಸಲ ಮಾಡಿರಿ ಈ ಥರ ಚಟ್ನಿನ. ಹಣ್ಣು ಅಲ್ಲ, ಕಾಯೂ ಅಲ್ಲ, ಪಾಡಗಾಯಿ ಅಂತಾರೆ ಇವಕ್ಕೆ. ಡೋರ್ಗಾಯಿ ಅಂತೇವೆ ನೋಡ್ರಿ. ಇನ್ನೇನು ಹಣ್ಣಾಗ ಹಾಕಿ ಬಂದಿರ್ತೈತಿ ಹಂಗೆ. ಇದನ್ನು ಒಂದು ಪ್ಲೇಟಿಗೆ ತಕ್ಕೋತಾನೆ. 1-2 ಗಡ್ಡಿ ಜವಾರಿ ಬೆಳ್ಳುಳ್ಳಿ ಸಿಪ್ಪಿ ಸುಲಿದಿಟ್ಕೊಂಡೀನಿ. ಗ್ಯಾಸ್ ಆಫ್ ಮಾಡೀನಿ ಫ್ಲೇಮು. ಹಾಗೆ ಈ ಕಡಾಯಿ ಬಿಸಿಯೊಳಗನ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳೋಣ. ಅದಕ್ಕೇನು ಉರಿಬೇಡ. ಈ ಬಿಸಿಗೆನ ಸ್ವಲ್ಪ ಸ್ಮೂತ್ ಆದ್ರೆ ಸಾಕು, ರುಚಿ ಜಾಸ್ತಿ ಆಗ್ತತಿ ಅಂತ. ಇದನ್ನು ಫ್ರೈ ಮಾಡಿಕೊಂಡು ಅದೇ ಮೆಣಸಿನ್ಕಾಯಿ ತಾಟಿಗೆ ತಗೊಳ್ಳೋಣ. ಇದಕ್ಕೆ ಏನೇನು ಬೇಕೆಲ್ಲ ಸೈಡಿಗೆ ಇಟ್ಕೊಂಡೇನಿ, ನಿಮಗೆ ತೋರಿಸ್ತೀನಿ ಹಾಕ್ತಾ. ಏನು ರುಚಿ ಅಂತೀರಿ ಇದು ಖಾರ. ಒಂದು ಸಲ ಟ್ರೈ ಮಾಡಿರಿ, ಪದೇ ಮಾಡ್ಕೋತೀರಾ. ಈಗ ಇದನ್ನು ಮಿಕ್ಸಿಯೊಳಗೆ ಹಾಕಲ್ಲ ನಾನು. ಇದು 100% ಪ್ಯೂರಾಗಿ ರುಚಿ ಬರಬೇಕು. ಹಳ್ಳಿ ಪಕ್ಕಾ ಖಾರನೇ ಇದು. ಹಳ್ಳಿಯೊಳಗೆ ಮಾಡುವಂತಹ ಒಂದು ಗೊಡ್ಡ ಖಾರ. ಇದು ಖಾರ ಕಲ್ಲನ ಬೇಕು. ಕಡಬತ್ ಕಲ್ಲು ಅಂತೇವಿ, ಖಾರೋ ಕಲ್ಲು ಅಂತೇವಿ, ಖಾರ ಕುಟ್ಟು ಕಲ್ಲು ಅಂತೇವಿ ನೋಡ್ರಿ. ಇದ್ರೊಳಗೆ ಕುಟ್ಟಬೇಕು ಈ ಥರ. ತಡ ಇಲ್ಲದ ಸಣ್ಣಕ್ಕತ್ತಿದು. ಯಾಕಂದ್ರೆ ಚಲೋ ಹುರಿದು ಬಿಟ್ಟಿರ್ತೀವಿ, ಸ್ಮೂತ್ ಇರ್ತೈತಿ. ನಾ ಬಿಸಿ ಇದ್ದಿದ್ವನ್ನ ಕುಟ್ಟಕತ್ಬಿಟ್ಟೇನೆ. ಈಗ ಜಲ್ದಿ ಮ್ಯಾಶ್ ಆಕತಿ. ಇದೇನು ಆರಬೇಕು ಅಂತಿಲ್ಲ, ಮಿಕ್ಸಿಗೆ ಆರಬೇಕು. ಇಲ್ಲಿ ಸುಡವ ಹಾಕ್ಕೊಂಡು ನಾನು ಕುಟ್ಟಕತ್ತೀನಿ. ತಡ ಇಲ್ಲದ ಸಣ್ಣಕ್ಕತಿ. ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕುಟ್ಟಕತ್ತಾನೆ ನನಗೆ. ಇದಕ್ಕೆ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು. ಜೀರಿಗೆ ಅರ್ಧ ಸ್ಪೂನು. ಇದನ್ನು ಜೀರಿಗೆ ಸಣ್ಣಗವರೆಗೆ ಕುಟ್ಟೋಣ. ಚಲೋ ಹೊತ್ನಂಗೆ ಕುಟ್ಟನು. ಮನ್ಯಾಗ ತರಕಾರಿ ಇಲ್ದಾಗ ಏನು ಮಾಡಬೇಕು ಅಂದಾಗ ರೊಟ್ಟಿಗೂ, ಚಪಾತಿಗೂ, ಅನ್ನಕ್ಕೂ ಸಹ ಇದೊಂದು ಚಟ್ನಿ ನೋಡ್ರಿ. ಈ ಥರ ಗರ ಅಂತ ತಿರ್ಗಿಸೋದು, ಕುಟ್ಟೋದು ಮಾಡಬೇಕು. ಕಲ್ಲಾಗ ಕುಟ್ಟಿದ ಖಾರ ಲಘುನ ಹಾಳಾಗಂಗಿಲ್ಲ ಮತ್ತು ರುಚಿ ಜಾಸ್ತಿ ಇರ್ತದೆ. ನೋಡ್ರಿ, ಇವಾಗ ಬೆಲ್ಲ ಹಾಕೋಣ. ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕುಟ್ಟಿದ್ದಾತ. ಈಗ ಬೆಲ್ಲ ಮತ್ತು ಕೊತ್ತಂಬರಿ. ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ, ಹುಳಿ ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಡೋರ್ಗಾಯಿ ಸ್ವಲ್ಪ ಹುಳಿ ರುಚಿ ಇರ್ತಾವೆ. ಅದಕ್ಕೋಸ್ಕರ ಬೆಲ್ಲ ಅಷ್ಟು ಹಾಕಿದ್ರೆ ಸಾಕು. ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಹಾಕಿ ಚೆಂದಾಗಿ ಕುಟ್ಟಿಬಿಟ್ರೆ ನಮ್ಮ ಪಾಡಗಾಯಿ ಗೊಡ್ಡ ಖಾರ ರೆಡಿ ಆಗ್ತದೆ ನೋಡ್ರಿ.
ಏನು ರುಚಿ ಅಂತೀರಿ. ಈ ಥರ ಕುಟ್ಟಿ ಅರ್ದು ರೆಡಿ ಮಾಡ್ತೀನಿ ನೋಡಿರಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆತು ನೋಡಿರಿ, ರೆಡಿ ಆಯ್ತು ಖಾರ. ಇದನ್ನು ಎಷ್ಟು ತೆಗ್ಯಾನಿ ಕೈಲೇ ಎಲ್ಲನೂ ತಕ್ಕೋತೀನಿ. ಒಳ್ಳೆ ಘಮ ಘಮ ಅಂತತಿ, ರುಚಿಯಾಗಿರ್ತತಿ. ಪಟ್ನ ಬಿಸೇವೆ ಆ ರೊಟ್ಟಿಗೆ ಹಿಡ್ಕೊಂಡು ಮ್ಯಾಲೆ ಖಾರ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿ ಕಡ್ಕೊಂಡು ತಿನ್ಬೇಕು ಅನ್ನಿಸ್ತದೆ ನೋಡಿರಿ. ಅಷ್ಟು ರುಚಿಯಾಗಿರ್ತತಿ. ಹಳ್ಳಿಯಾಗ ಮಾಡೋಂಥ ಪಕ್ಕ ಗೊಡ್ಡ ಖಾರ ಇದು. ಕಲ್ಲಾಗ ಕುಟ್ತಾರೆ ಅವರು, ಮಿಕ್ಸಿ ಒಳಗೆ ಮಾಡಲ್ಲ. ಇವತ್ತಿಗೂ ಬೀಸೋದು, ಕುಟ್ಟೋದು, ಅರಿಯೋದು ಎಲ್ಲ ಕಲ್ಲೊಳಗೆ ಮಾಡ್ತಾರೆ. ನಮಗೆ ಎಷ್ಟು ಸಾಧ್ಯ ಅಷ್ಟೇ ಮಾಡ್ಕೊಳೋಣ ನೋಡಿರಿ. ರೆಡಿ ಆಯ್ತು ನೋಡಿರಿ ನಮ್ಮ ಖಾರ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.